ಕರ್ನಾಟಕ ಬ್ಯಾಂಕು 101ನೇ ವರ್ಷಕ್ಕೆ ಕಾಲಿಟ್ಟಿದೆ. ವ್ಯಕ್ತಿಯ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಹೇಗೆ, ಸಾಮಾಜಿಕ ಬದುಕಿನಲ್ಲಿ ಹಣಕಾಸು ವ್ಯವಸ್ಥೆ ಹಾಗೆ. ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ ಅಂತ ಹೇಳಿದರೆ ಆ ದೇಹಕ್ಕೆ ಬದುಕೇ ಇಲ್ಲ. ಅದರಂತೆ ಸಾಮಾಜಿಕ ಬದುಕಲ್ಲಿ ಹಣಕಾಸು ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆ ಅದು ಇಲ್ಲ ಅಂತಂದರೆ ಸಾಮಾಜಿಕ ಬದುಕೇ ಇಲ್ಲ. ಅಂತಹ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಸಮಾಜವನ್ನು ಮುನ್ನಡೆಸ್ತಾ ಇರುವಂತಹ ಸಂಸ್ಥೆಗಳಲ್ಲಿ ಅನೇಕ ಸಂಸ್ಥೆಗಳು ನಮ್ಮ ಈ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಹುಟ್ಟಿದೆ ಅಂತ ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಎನಿಸ್ತಾ ಇದೆ. ಶತಮಾನಗಳನ್ನು ಕಂಡ ಒಂದು ಸಂಸ್ಥೆ ಕೇವಲ ತಾನು ಮಾತ್ರ ಬೆಳೆದದ್ದಲ್ಲ, ನಿಸ್ಪೃಹವಾಗಿರತಕ್ಕಂತಹ ಕಾರ್ಯಾಚರಣೆಯಿಂದ, ದಕ್ಷ ಕಾರ್ಯಚಟುವಟಿಕೆಯಿಂದ ಎಲ್ಲಿಯೂ ಎಡವದೆ ಪ್ರತಿ ವರ್ಷವೂ ಕೂಡ ತಾನೂ ಮೇಲೇಳ್ತಾ ಸಮಾಜವನ್ನು ಮುನ್ನಡೆಸ್ತಾ ಬೆಳೆದು ಬಂದಿದೆ. ಕೃಷ್ಣ ಅಂದಿರತಕ್ಕಂತಹ ಮಾತು, ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ. ಸಮಾಜದಿಂದ ಸಂಸ್ಥೆ ಬೆಳೆಯಬೇಕು, ಸಂಸ್ಥೆಯಿಂದ ಸಮಾಜ ಬೆಳೆಯಬೇಕು. ನೀ ನನಗಿದ್ದರೆ ನಾನಿನಗೆ, ನೆನಪಿರಲಿ ನುಡಿ ನಮ್ಮೊಳಗೆ ಅಂತಂದಂತೆ ಇಲ್ಲಿ ಇದ್ದರೆ ಅಲ್ಲ, ನಾವು ಇದ್ದೇವೆ, ನೀವು ಬನ್ನಿ ಜೊತೆಗೆ ಅಂತ ಹೇಳಿಕೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಸಂಸ್ಥೆ ಮುನ್ನಡೀತಾ ಇದೆ. ಸಾಮಾಜಿಕ ಸೇವೆಯ ಹಿನ್ನೆಲೆಯಲ್ಲಿ ಇವತ್ತು ಕಾಪು ಪಕ್ಕ ಗುರುಗಳ ಹೆಸರಿನಲ್ಲಿ ಮಜೂರ ಕೈಪಂಜಾಲಿನಲ್ಲಿ ಪ್ರಾದೇಶಿಕವಾಗಿರತಕ್ಕಂತಹ ವಿಶೇಷವಾಗಿ ಮೊಗವೀರ ಸಮಾಜ ಕಟ್ಟಿ ಬೆಳೆಸಿದಂತಹ ಹುಟ್ಟು ಹಾಕಿದಂತಹ ಸಂಸ್ಥೆ. ಸುತ್ತಮುತ್ತಲಿನ ಪುಟ್ಟ ಪುಟ್ಟ ಮಕ್ಕಳು ಅಲ್ಲಿ ಕಲೀಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಅನುಕೂಲವಾಗಲಿ ಅಂತ ಹೇಳಿಕೊಂಡು ಇವತ್ತು ಕರ್ನಾಟಕ ಬ್ಯಾಂಕು ಒಂದು ಬಸ್ಸನ್ನು ಕೊಡೆ ಮಾಡ್ತಾ ಇರುವುದು ನಮಗೆ ತುಂಬ ಸಂತೋಷದ ವಿಚಾರ. ಸಂಸ್ಥೆಯ ಪರವಾಗಿ ನಾವು ಅದನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದೇವೆ. ಹಾಗೆ ಈ ಸಂಸ್ಥೆಯನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇವೆ. ಈ ಸಂಸ್ಥೆಯಲ್ಲಿ ದುಡಿತಾ ಇರತಕ್ಕಂತಹ ಎಲ್ಲ ದಕ್ಷ ಅಧಿಕಾರಿ ವರ್ಗಕ್ಕೆ, ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಕೃಷ್ಣನ ಅನುಗ್ರಹ ಪ್ರಾರ್ಥಿಸ್ತಾ ಇದ್ದೇವೆ. ಈ ಒಂದು ಏನು ಈ ಸಹಕಾರವನ್ನು ಪಡೆಯುವ ಮೂಲಕ ಸಂಸ್ಥೆಯ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿದೆ. ಪಡೆಯುವ ನಮ್ಮ ಕೈ ಮುಂಜಾಲು ವಿಶ್ವೇಶತೀರ್ಥ ಗುರುಗಳ ಹೆಸರಲ್ಲಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಏನಿದೆ ಅದರ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿದೆ. ಎಲ್ಲರೂ ಕೂಡ ದಕ್ಷತೆಯಿಂದ ಕೆಲಸ ಮಾಡೋಣ. ಕೊಟ್ಟ ಈ ದಾನ ಅದು ಸಾರ್ಥಕವಾಗಬೇಕು, ಸಮಾಜ ಇದರಿಂದಾಗಿ ಉಪಕೃತವಾಗಬೇಕು. ಆ ದಿಸೆಯಲ್ಲಿ ನಮಗೆ ಏನು ಸಾಧ್ಯವಂತಹ ಎಲ್ಲ ಸೇವೆಯನ್ನು ನಿಷ್ಪ್ರಭವಾಗಿ ಮಾಡೋಣ ಅಂತ ಹೇಳ್ತಾ ಇಂತಹ ದಾನ ನೀಡ್ತಾ ಇರತಕ್ಕಂತಹ ಸಂಸ್ಥೆಯನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ನೇರಿರ್ತಕ್ಕಂಥ ಎಲ್ಲ ಅಧಿಕಾರ ವರ್ಗವನ್ನು, ಅದರಂತೆ ನಮ್ಮ ಸಂಸ್ಥೆಯಲ್ಲಿ ರಾಮದಾಸ ವರಮಣ್ಣಯ್ಯರು ಅವರು ಬಂದಿದ್ದಾರೆ. ಎಲ್ಲ ಸದಸ್ಯರಿದ್ದೀರಿ. ಎಲ್ಲರಿಗೂ ಕೃಷ್ಣನಿಗೂ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.